ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮನ್ನು ಉಡುಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ಮಗ ಕಾಲೇಜಿಗೆ ಹೋಗ್ತಾನೆ. ಅವನ್ನ ಮಾತಾಡಿಸ್ಕೊಂಡು ಬರೋಣ. ಬರೀ ಕೈನಲ್ಲಿ ಏನು ಹೋಗೋದು ಅಂತ ಕೆಲವು ತಿಂಡಿಗಳನ್ನು ಮಾಡಿದ್ದೆ. ಹಲಸಿನ ಹಣ್ಣು ಕಡುಬು, ಮಿಕ್ಸ್ಚರು, ಆಮೇಲೆ ಉಂಡ್ಲೆಕಾಳು, ಅದೆಲ್ಲ ವೀಡಿಯೋ ನೀವು ನೋಡಿರ್ಬೋದು. ಅದನ್ನೆಲ್ಲ ತೊಗೊಂಡು ಹೋಗಿದ್ದೇನೆ. ಅದನ್ನ ಪ್ಯಾಕಿಂಗ್ ಮಾಡಬೇಕಿದ್ರೆ ನಮ್ಮ ಯಜಮಾನ್ರು ಮಾಡಿಬಿಟ್ರು. ಹಾಗಾಗಿ ನನಗೆ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ತುಂಬಾ ಬೆಳಗ್ಗೆ ಹೊರಟೆ, 6 ಗಂಟೆ 6:15ಗೆ ಹೊರಟೆ. 7:30ಗೆ ಬಸ್ ಇರ್ಬೋದು ಅಂತ. ಆಮೇಲೆ ನಾವು ಅಲ್ಲಿ ಹೋದರೆ 7:30ಗೆ 6:30ಗೆ ಒಂದು ಬಸ್ ಇತ್ತು. ಆ ಬಸ್ಸು ಫುಲ್ ರಶ್ ಆಗಿಬಿಡ್ತು. ಲಗೇಜ್ ಹಾಕ್ಕೊಂಡು ನನಗೆ ಹತ್ತಲಿಕ್ಕೆ ಆಗಲಿಲ್ಲ. ಹಾಗೆ ನಮ್ಮ ಯಜಮಾನ್ರು ಕಾನ್ಸೂರಿಗೆ ಬೇಡ, ನಾವು ಸಿರ್ಸಿಗೆ ಹೋಗಿ ಬಸ್ ಹತ್ತೋಣ ಅಂತ ಹೊರಟರು. ಅಲ್ಲಿ ಹೋಗಿ 7:30 ಮಣಿಪಾಲ್ ಬಸ್ಸಿಗೆ ನಾವು ಹೊರಟ್ವಿ. ಮಗನ ನೋಡೋಕ್ಕೆ ಹೋಗಬೇಕಿದ್ರೆ ಯಾಕೆ ಬರೀ ಕೈಯಲ್ಲಿ ಹೋಗೋದು ಅಂತ ತುಂಬ ತಿಂಡಿಗಳನ್ನೇ ಮಾಡ್ಕೊಂಡು ಹೋಗಿದ್ದೆ. ಆಮೇಲೆ ಬಾಳೆಕಾಯಿ ಮತ್ತು ಮಾವಿನ ಹಣ್ಣು, ಕಾಜು ಬರ್ಫಿ, ಚಕ್ಲಿ, ಉಂಡ್ಲೆಕಾಳು, ಮಿಕ್ಸ್ಚರು ಎಲ್ಲ ತೊಗೊಂಡು ಹೋಗಿದ್ದೆ. ಹಲಸಿನ ಹಣ್ಣು ಕಡುಬು ಎಲ್ಲ ತೊಗೊಂಡು ಹೋಗಿದ್ದೆ. ನೋಡಿ, ಸಿರ್ಸಿಗೆ ಬಂದಾಯಿತು. ನಾವು ಬೆಳಗ್ಗೆ ತುಂಬ ಮುಂಚೆನೇ ಹೊರಟಿರೋದ್ರಿಂದ ಟ್ರಾಫಿಕ್ ಕೂಡ ಇರಲಿಲ್ಲ. ಹಾಗಾಗಿ ಬೇಗನೆ ಹೊರಟ್ವಿ. ಬೇಗ ಸಿರ್ಸಿ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ ವೆದರು. ಮಳೆ ಅಂತೂ ಇರಲಿಲ್ಲ, ಆದರೆ ಇಬ್ಬನಿ ಥರ ಬೀಳ್ತಾ ಇತ್ತು. ತುಂಬ ಚೆನ್ನಾಗಿತ್ತು ವೆದರು. ಲಾಂಗ್ ಡ್ರೈವ್ ಹೋಗೋದಕ್ಕೆ ತುಂಬಾ ಚೆನ್ನಾಗಿರೋ ವೆದರ್ ಇತ್ತು. ಆದರೆ ಆ ಮೂಡಲ್ಲಿ ನಾನು ಇರಲಿಲ್ಲ. ಎಷ್ಟೊತ್ತಿಗೆ ನನ್ನ ಮಗನ ಮೀಟ್ ಮಾಡ್ತೀನೋ ಅನ್ನೋ ಮೂಡಲ್ಲಿ ಮಾತ್ರ ಇದ್ದೆ. ಹೆಚ್ಚಾಗಿ ನಾನು ಹೊರಗಡೆ ಜರ್ನಿ ತುಂಬ ಅವಾಯ್ಡ್ ಮಾಡ್ತೀನಿ. ಆದರೆ ಯಾಕೋ ಗೊತ್ತಿಲ್ಲ, ನನ್ನ ಮಗನ ನೋಡಿದೆ ತುಂಬ 1 ತಿಂಗಳಾಗ್ಬಿಟ್ಟಿತ್ತು. ಹಾಗಾಗಿ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತ ನಾನೇ ಹೋಗ್ತೀನಿ ಅಂತ ಹೇಳಿದೆ. ನಮ್ಮ ಯಜಮಾನ್ರು ಹೋಗ್ತೀನಿ ಅಂತ ಹೇಳಿದ್ರು, ಆದರೆ ನಾನೇ ಹೋಗ್ತೀನಿ ಅಂತ ಹೇಳಿದೆ. ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಸಿರ್ಸಿರ ರೀಚ್ ಆದ್ವಿ. ಎಷ್ಟು ಚೆನ್ನಾಗಿದೆ ಅಂತ. ಟ್ರಾಫಿಕ್ ಕೂಡ ಇರಲಿಲ್ಲ, ಬೇಗ ಹೋದ್ವಿ. ಹಾಗೆ ಹೊಸ ಬಸ್ ಸ್ಟ್ಯಾಂಡಿಗೆ, ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಇಲ್ಲಿ ಮಜಾ ಏನು ಅಂತಂದರೆ, ಹೊಸ ಬಸ್ ಸ್ಟ್ಯಾಂಡು ಮತ್ತು ಹಳೆ ಬಸ್ ಸ್ಟ್ಯಾಂಡು ಅಂತ ಇತ್ತು. ಈಗ ಹಳೆ ಬಸ್ ಸ್ಟ್ಯಾಂಡನ್ನು ಒಡೆದು ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಆದರೂ ಈಗಲೂ ಆ ಒಡೆದು ಮಾಡಿರೋ ಹೊಸ ಬಸ್ ಸ್ಟ್ಯಾಂಡ್ನ ಹಳೆ ಬಸ್ ಸ್ಟ್ಯಾಂಡು ಅಂತಲೇ ಹೇಳ್ತಾರೆ. ಇದನ್ನು ಹೊಸ ಬಸ್ ಸ್ಟ್ಯಾಂಡು ಅಂತಲೇ ಹೇಳ್ತಾರೆ. ಎಲ್ರಿಗೂ ಅದೇ ರೂಢಿ ಆಗಿಬಿಟ್ಟಿದೆ. ಈಗ ಅದನ್ನು ಚೇಂಜ್ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಯಾವ ಬಸ್ ಸ್ಟ್ಯಾಂಡು ಅಂತ. ಹಾಗಾಗಿ ಹಾಗೆ ಹೇಳ್ತಾ ಇರ್ತೀವಿ ನಾವು. ಈಗ ನಾವು ಹೊರಟಿರೋದು ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡ್ಗೆ. ನೋಡಿ, ಇನ್ನೂ ಸ್ಟ್ರೀಟ್ ಲೈಟ್ ಕೂಡ ಆಫ್ ಆಗಿರಲಿಲ್ಲ. 6:15 ನಾವು ಹೊರಟಿದ್ದಾಗಿತ್ತು. ಲೈಟ್ಸ್ ಎಲ್ಲ ಹೇಗೆ ಆನ್ ಹಾಕ್ಕೊಂಡೇ ಇದೆ ಅಂತ ನೋಡಿ. ಇದೇ ಹೊಸ ಬಸ್ ಸ್ಟ್ಯಾಂಡು. ಇಲ್ಲಿಗೆ ಬಂದು ರೀಚ್ ಆದ್ವಿ. ಆಮೇಲೆ ಮುಂದಿನ ವೀಡಿಯೋಗಳನ್ನೆಲ್ಲ ಕೆಲವಷ್ಟು ನನಗೆ ಮಾಡೋಕ್ಕೆ ಆಗಲಿಲ್ಲ, ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಗೊತ್ತಾಗದೆ. ನೋಡಿ, ಇದೇ ಬಸ್ ಸ್ಟ್ಯಾಂಡು. ಹಾಗೆ 7:30 ಮಣಿಪಾಲ್ ಬಸ್ಗೆ ನಾವು ಹೊರಟೆ. ರಶ್ ಏನೂ ಇರಲಿಲ್ಲ, ಆದರೆ ಸ್ವಲ್ಪ ಲಗೇಜ್ ಎಲ್ಲ ಹಾಕ್ಕೊಳ್ಬೇಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮಳೆ ಕೂಡ ಸಣ್ಣಗೆ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ. ನೋಡಿ, ಇದೇ ಹೊಸ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು ಅಂತ ಹೇಳ್ತೀವಲ್ಲ, ಒಡೆದು ಹೊಸದಾಗಿ ಮಾಡಿರೋ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಇಲ್ಲಿ ಆ ಬಸ್ ಸ್ಟ್ಯಾಂಡಿಂದ ಈ ಬಸ್ ಸ್ಟ್ಯಾಂಡ್ಗೆ, ಈ ಬಸ್ ಸ್ಟ್ಯಾಂಡಿಂದ ಆ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಬಸ್ಸು. ನೋಡಿ, ಇಲ್ಲೊಂದು ಸ್ವಲ್ಪ 5 ನಿಮಿಷ ವೆಯ್ಟ್ ಮಾಡಿ ಹಾಗೆ ಹೊರಟುಬಿಟ್ವಿ ನಾವು. ಅಷ್ಟೇನು ರಶ್ ಏನು ಇರಲಿಲ್ಲ, ಮತ್ತು ಇಲ್ಲೂ ಜನ ಅಷ್ಟೇ, ಯಾರು ಹೊತ್ತವ್ರು ಇರಲಿಲ್ಲ. ಹಾಗೆ ಸೀದಾ ಹೊರಟ್ವಿ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕೆಲವು ವೀಡಿಯೋಗಳನ್ನು, ಚಿಕ್ಕ ವೀಡಿಯೋಗಳನ್ನು ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೊರಟೆ. ಯಾಕೆಂದರೆ ನಾನು ಉಡುಪಿಗೆ ಹೋಗ್ತಾ ಇರೋದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ನಮ್ಮ ಯಜಮಾನ್ರ ಜೊತೆ ಟ್ರಿಪ್ ಲೆಕ್ಕಕ್ಕೆ ಹೋಗಿದ್ವಿ. ಆದರೆ ಆಗ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಅಂತಲೇ ಗೊತ್ತಿಲ್ಲ. 2-3 ದಿವಸದಲ್ಲಿ ತುಂಬ ಕಡೆ ಸುತ್ತಾಡಿಸ್ಕೊಂಡು ಬಂದುಬಿಟ್ಟಿದ್ರು. ಹಾಗಾಗಿ ಈಗ ಒಬ್ಬಳೇ ಹೊರಟಿರೋದು ಫಸ್ಟ್ ಟೈಮು. ನೋಡಿ, ಇದು ಕುಮಟಾ ಬಸ್ ಸ್ಟ್ಯಾಂಡು. 1 ಗಂಟೆನಲ್ಲೂ ಒಂದೊಂದು ಬಸ್ ಸ್ಟ್ಯಾಂಡ್ ರೀಚ್ ಆಗ್ತಾ ಹೋದ್ವಿ. ಕುಮಟಾ ರೀಚ್ ಆಯಿತು. ಹಾಗೆ ಅಲ್ಲಿಂದ ಹೊರಟ್ವಿ.
ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಲೈಟ್ ಕೂಡ ಆನ್ ಮಾಡಿದ್ರು. ತುಂಬ ಕತ್ಲೆ ಕತ್ಲೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಅಲ್ಲಿಂದ ಹೊರಟ್ವಿ. ನೋಡಿ ಎಲ್ಲ ಲೈಟ್ಸ್ ಆಗಿ ಆನ್ ಮಾಡಿದ್ರು ಅಂತ ಬಸ್ನ ಒಳಗಡೆ ತುಂಬಾ ಕತ್ಲೆ ಆಗ್ಬಿಟ್ಟಿತ್ತು. ಹಾಗೆ ನೆಕ್ಸ್ಟ್ ಅಲ್ಲಿಂದ ಹೊರಟ ಮೇಲೆ ನೆಕ್ಸ್ಟ್ ಹೊನ್ನಾವರ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ನನಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆ ಬೇಗನೆ 4:30 ಎದ್ದುಬಿಟ್ಟಿದ್ದೆ. ಹಾಗಾಗಿ ಮಧ್ಯ ಮಧ್ಯೆ ಸಣ್ಣ ಸಣ್ಣ ಜೋಮ್ ಕೂಡ ಆಗ್ತಾಯಿತ್ತು, ನಿದ್ದೆ ಬಂದ ಹಾಗೆ ಆಗ್ತಾಯಿತ್ತು. ಆದರೂ ಚಿಕ್ಕ ಚಿಕ್ಕ ವೀಡಿಯೋಗಳನ್ನು ಮಾಡಿದ್ದೀನಿ. ಹಾಗೆ 1 ಗಂಟೆ ಬಿಟ್ಟು ಹೊನ್ನಾವರ ಬಸ್ ಸ್ಟ್ಯಾಂಡ್ ಬಂತು. ಎಲ್ಲ ಬಸ್ ಸ್ಟ್ಯಾಂಡಿಂದ ಮಾತ್ರ ಒಂದು ಸಣ್ಣ ಸಣ್ಣ ವೀಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ವೀಡಿಯೋ. ಹಾಗೆ ಅಲ್ಲಿಂದ ಕೂಡ ನಾವು ಹೊರಟ್ವಿ. ನೋಡಿ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸುಮಾರು 5.5 ತಾಸಿನ ಜರ್ನಿ ಇದು. ಚಿಕ್ಕ ಚಿಕ್ಕ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಭಟ್ಕಳದ ಬಸ್ ಸ್ಟ್ಯಾಂಡ್ ಬಂತು ನೋಡಿ. ಹಾಗೆ ಅಲ್ಲಿಂದನೂ ಕೂಡ ಹೊರಟ್ವಿ. ನೋಡಿ ಅಷ್ಟೆಲ್ಲ ತುಂಬಾ ರಶ್ ಏನೂ ಇರಲಿಲ್ಲ. ಎಲ್ಲ ಜನ ಹತ್ತಿ ಇಳಿದು ಮಾಡ್ತಾನೆ ಇದ್ದರು. ಇದು ಯಾವ ನದಿ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಮಧ್ಯ ಒಂದು ನದಿನೂ ಸಿಕ್ತು. ನನಗೆ ಅಷ್ಟು ಉಡುಪಿ ರೋಡು ಗೊತ್ತಿಲ್ಲ. ಆಮೇಲೆ ಇದೊಂದು ಸಮುದ್ರ ಸಿಕ್ತು. ಅದೆಲ್ಲ ಚಿಕ್ಕ ಚಿಕ್ಕ ವೀಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಸ್ಸಿಂದ ಕೆಳಗಡೆ ಇಳಿದೇ ಬಿಡೋಣ ಅಂತ ಅನಿಸ್ತಾ ಇತ್ತು, ಆದರೆ ಆಗಲ್ವಲ್ಲ. ಹಾಗಾಗಿ ಇಲ್ಲೇ ಚಿಕ್ಕ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಹೋದೆ. ಒಬ್ಬಳೇ ಹೋಗಿದ್ರಿಂದ ಎಂಜಾಯ್ ಮಾಡ್ತಾಯಿದ್ರು. ಎಷ್ಟು ಬೇಗ ನನ್ನ ಮಗನ ನೋಡ್ತೀನಿ ಅನ್ನೋದೇ ನನ್ನ ಮನಸ್ಸಿನಲ್ಲಿತ್ತು ನೋಡಿ. ನೆಕ್ಸ್ಟ್ ಭಟ್ಕಳ, 1 ಗಂಟೆ ಬಿಟ್ಟು ಭಟ್ಕಳ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಸಮುದ್ರದ ಅಲೆಗಳೆಲ್ಲ ಹೇಗೆ ಬರ್ತಾ ಇದೆ ಅಂತ. ತುಂಬಾ ಖುಷಿ ಆಗ್ತಾ ಇತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸೀಟ್ ಸಿಕ್ಕಿರೋದ್ರಿಂದ ಯಾವ ಪ್ರಾಬ್ಲಮ್ಮು ಆಗಿಲ್ಲ. ನಿಂತ್ಕೊಂಡೇ ಹೋಗೋದಾದರೆ ತುಂಬಾ ಕಷ್ಟ ಆಗ್ತಿತ್ತು. ಜನನೂ ಅಷ್ಟಾಗಿರಲಿಲ್ಲ. ನೋಡಿ ಹಾಗೆ ಬೈಂದೂರು ದಾಟಿ ಕುಂದಾಪುರ ಬಂತು. ಕುಂದಾಪುರ ಬಸ್ ಸ್ಟ್ಯಾಂಡ್, ಎಲ್ಲ ಬಸ್ ಸ್ಟ್ಯಾಂಡಲ್ಲೂ ಒಂದು 10 ನಿಮಿಷ ನಿಲ್ಲಿಸ್ತಿದ್ರು. ಆಗ ಒಬ್ಬಿಬ್ಬರು ಇಳ್ಕೊಂಡವರು ಹತ್ತಲೇ ಇಲ್ಲ. ಆಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ನನ್ನ ಗಂಡ ಬರಲಿಲ್ಲ ಅಂತ ಕೆಲವು ಜನ ಮಾತಾಡ್ತಿದ್ರು. ಆಮೇಲೆ ಮತ್ತೆ ವೆಯ್ಟ್ ಮಾಡಿ ಮತ್ತೆ ಹತ್ಸ್ಕೊಂಡು ನಾವು ಉಡುಪಿ ಸೇರೋ ಹೊತ್ತಿಗೆ 1:15 ಆಗಿಬಿಟ್ಟಿತ್ತು. 12:15 ಅಥವಾ 12:30 ರೀಚ್ ಆಗೋ ಬಸ್ಸು 1:15ಗೆ ರೀಚ್ ಆಯಿತು. ನೋಡಿ ಹಾಗೆ ಉಡುಪಿಗೆ ಬಂದ್ವಿ. ಅಲ್ಲಿ ಬಂದು ನನ್ನ ಮಗನ ರೂಮ್ನಲ್ಲಿ ಎಲ್ಲನೂ ಲಗೇಜ್ ಎಲ್ಲ ಇಳಿಸಿ ನಾವು ಈ ಉಡುಪಿ ಅಂದರೆ ಊಟಕ್ಕೆ ಹೋಗೋಣ ಅಂತ ಹವ್ಯಕರು ಊಟ ಮಾಡೋ ಜಾಗನೇ ಸಪ್ರೇಟ್ ಇರುತ್ತೆ ಅಲ್ಲಿ. ಸಾರ್ವಜನಿಕ ಊಟಕ್ಕೆ ಹೋಗ್ದೇನೆ ಹವ್ಯಕರ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಮಗ ಕರ್ಕೊಂಡು ಹೋದ. ಅವನ ಜೊತೆ ಅಲ್ಲಿ ಹೋದ್ವಿ. ಇಲ್ಲಿ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಮತ್ತೆ ವಾಪಸ್ ಸಂಜೆದ್ರೊಳಗೆ ಮನೆಗೆ ರೀಚ್ ಆಗಬೇಕಿತ್ತು. ನೋಡಿ ಎಷ್ಟೊಂದು ಜನ ಇದ್ದಾರೆ ನೋಡಿ. ಇದು ಹವ್ಯಕರ. ಇದು ಅಲ್ಲಿ ಗಂಡು ಮಕ್ಕಳು ಲುಂಗಿ ಮಾತ್ರ ಉಟ್ಕೊಂಡು ಹೋಗೋಕ್ಕೆ ಅವಕಾಶ ಇದೆ. ಪ್ಯಾಂಟು ಮತ್ತು ಚಡ್ಡಿ ಯಾವುದ್ರಲ್ಲೂ ಅವಕಾಶ ಇಲ್ಲ. ಹೆಣ್ಮಕ್ಳಿಗೆ ಸೀರೆ ಚೂಡಿ ಮಾತ್ರ ಅವಕಾಶ ಇದೆ. ಚಡ್ಡಿ ಅಥವಾ ಪ್ಯಾಂಟು ಬೇರೆ ಯಾವ ಥರ ಡ್ರೆಸ್ಗಳಿಗೂ ಅವಕಾಶ ಇಲ್ಲ ಹವ್ಯಕರ ಊಟದಲ್ಲಿ. ಮತ್ತು ಅಲ್ಲಿ ಶರ್ಟು ತೆಗೆದೇ ಹೋಗಬೇಕು ಗಂಡು ಮಕ್ಕಳು. ನನ್ನ ಮಗ ಮತ್ತು ಅವನ ಫ್ರೆಂಡ್ಸು ನನ್ನ ಜೊತೆ ಬಂದರು. ನೋಡಿ ಹವ್ಯಕರ ಊಟ ಹೇಗಿದೆ ಅಂತ. ಕೆಲವು ಜನ ಹರಕೆ ಹೇಳ್ಕೊಂಡ್ರೆ ಬರೀ ನೆಲಕ್ಕೆ ಊಟ ಮಾಡ್ತಾರೆ ಇಲ್ಲಿ. ನೋಡಿ ಇಲ್ಲಿ ದೇವಸ್ಥಾನ ಆದರೂ ಎಷ್ಟು ವೆರೈಟಿ ಅಡುಗೆಗಳನ್ನು ಮಾಡ್ತಾರೆ ಅಂತ ನೋಡಿ. ಇನ್ನೂ 1-2 ವೆರೈಟಿ ಇತ್ತು, ಬಾಜಿ ಮತ್ತು ಪಲ್ಯ ಎಲ್ಲ. ಅದು ನೆಕ್ಸ್ಟ್ ಟೈಮ್ ಬರ್ತಾ ಇತ್ತು, ಪಾಯಸ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಇದೊಂದು ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿ. ಮತ್ತು ವಾಪಸ್ ರೂಮ್ಗೆ ಬರೋಣ ಅಂತ ಬಂದ್ವಿ. ಅಲ್ಲಿಂದ ಬರಬೇಕಿದ್ರೆ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ.
ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಮಾತ್ರ ಮಾಡ್ಬೋದು ಅಂತ ನನ್ನ ಮಗ ಹೇಳ್ದ, ಹಾಗೆ ಹೊರಟ್ವಿ. ಇಲ್ಲಿ ಕೆಲವು ಅಂಗಡಿಗಳಿವೆ, ಅಲ್ಲೆಲ್ಲ ಕೃಷ್ಣನ ಮೂರ್ತಿಗಳು, ವಿಗ್ರಹಗಳು ಎಷ್ಟು ಚೆನ್ನಾಗಿರೋ ಸಿಗ್ತಾಯಿತ್ತು ನೋಡಿ. ಕೆಲವು ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ನನಗೆ ತುಂಬ ನೋಡೋಕ್ಕೆಲ್ಲ ಆಗಲಿಲ್ಲ, ಹಾಗೆ ಹೊರಟುಬಿಟ್ವಿ ನಾವು ಫಾಸ್ಟಾಗಿ. 1:15ಗೆ ರೀಚ್ ಆದವರು, ಮತ್ತು ನಾನು 2:15ಗೆ ಅಲ್ಲಿಂದ ಹೊರಟುಬಿಟ್ಟೆ. ಹಾಗಾಗಿ ಈ ವಿಡಿಯೋ ಎಲ್ಲ ಚಿಕ್ಕ ಚಿಕ್ಕ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂಗಡಿಗಳೆಲ್ಲವ. ನೋಡಿ ಇದು ರಥ ಬೀದಿ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಇದನ್ನ ಡೀಟೇಲ್ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಆದರೆ ಈಗ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಈ ಉಡುಪಿ ಮಠದ ಸುತ್ತಲೂ ಅಷ್ಟು ಮಠಗಳಿವೆ, ಕೆಲವು 1-2 ಮಠ ಮಾತ್ರ ನಾನು ತೋರಿಸ್ತೀನಿ ನೋಡಿ. ಹಾಗೆ ಮತ್ತೆ ವಾಪಸ್ ಹೊರಟ್ವಿ. ಇಲ್ಲಿ ರಸ್ತೆ ಬದಿಗಳಲ್ಲೇ ತರಕಾರಿ, ಹಣ್ಣು, ಹೂವು ಎಲ್ಲನೂ ಇಟ್ಕೊಂಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಚಿಕ್ಕ ಚಿಕ್ಕ ವೀಡಿಯೋ ಮಾಡಿಕೊಂಡು ಹಾಗೆ ರೂಮಿಗೆ ಬಂದುಬಿಟ್ವಿ. ನೋಡಿ ಎಲ್ಲ ತರಕಾರಿಗಳು, ಎಷ್ಟು ವೆರೈಟಿ ತರಕಾರಿಗಳಿದ್ವು. ನಾವು ಹಾಗೆ ರೂಮಿಗೆ ಬಂದ್ವಿ. ನೋಡಿ ನಾನು ಇಲ್ಲಿ ತೋರಿಸ್ತೀನಿ ನನ್ನ ಮಗನಿಗೆ ಏನೇನು ತೊಗೊಂಡೋಗಿದ್ದೆ ಅಂತ. ಉಂಡೆಕಾಳು, ಹಪ್ಪಳ, ಮಿಕ್ಸ್ಚರು, ಹಲಸಿನಕಾಯಿ ಹಪ್ಪಳನೂ ತೊಗೊಂಡೋಗಿದ್ದೆ. ಅದನ್ನು ಒಂದು ಕರಡಿಗೆ ನುರಿದು ಹಾಕಿಬಿಟ್ಟಿದ್ದೆ, ಮುರಿದು ಹಾಕ್ಕೊಂಡಿದ್ದೆ. ನೋಡಿ ಇದು ಮಾವಿನ ಹಣ್ಣು, ಬಾಳೆಕಾಯಿ, ಹಾಗೆ ಮಿಕ್ಸ್ಚರ್ಸು. ಒಂದು 5 kg ಮಿಕ್ಸ್ಚರ್ ಮಾಡಿದ್ನಲ್ಲ, ಎಲ್ಲನೂ ತೊಗೊಂಡೋಗಿದ್ದೆ. ಅವ್ರು 3-4 ಜನ ಫ್ರೆಂಡ್ಸ್ ಇದ್ದರು, ಹಾಗಾಗಿ ಎಲ್ಲರೂ ತಿನ್ನಲಿ ಅಂತ 5 kg ಇತ್ತು. ಹಾಗೆ ವಾಪಸ್ಸು ನನ್ನ ಮಗನ ಬಿಟ್ಟು ಬರೋಕ್ಕೆ ನನಗೆ ಮನಸ್ಸಾಗಲಿಲ್ಲ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಭಾರ ಅನ್ನಿಸ್ತಾ ಇತ್ತು ಮನಸ್ಸು. ವಾಪಸ್ ಹೊರಟೆ. ಹಾಗೆ ವಾಪಸ್ ಬರ್ತಾ ಸ್ವಲ್ಪ ನೋಡ್ತಾ ಹೊರಗಡೆ ಸ್ವಲ್ಪ ಮನಸ್ಸನ್ನು ತಿಳಿ ಮಾಡಿಕೊಂಡೆ. ಆದರೆ ಬೇಡ ಅಂದರೂ ಕಣ್ಣಲ್ಲಿ ಮಾತ್ರ ನೀರು ತುಂಬಾ ಧುಮುಕ್ತಾ ಇತ್ತು. ನನ್ನ ಫೀಲಿಂಗ್ಸ್ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಕಷ್ಟಪಟ್ಟು ಹಾಗೆ 2:15ಗೆ ಹೊರಟ್ನಲ್ಲ, ಹಾಗೆ ರಾತ್ರಿ 8 ಗಂಟೆಗೆ ರೀಚ್ ಆದೆ. ಹಾಗೆ ಅಲ್ಲಿ ಅಷ್ಟೊತ್ತಿಗೆ ನೀಲಕಣಿ ಹತ್ರ ನಮ್ಮ ಯಜಮಾನರು ವೆಯ್ಟ್ ಮಾಡ್ತಾನೇ ಇದ್ದರು. ಹಾಗೆ ಅಲ್ಲಿಂದ ಹೊರಟು 8:15 8:45 ಮನೆಗೆ ರೀಚ್ ಆದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.